ಎಲ್ಲರಿಗೂ ಪ್ರೈಸಲೋ ದೇವರ ನಾಮದಲ್ಲಿ ಮತ್ತೊಂದು ಸಾರಿ ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳನ್ನು ತಿಳಿಸುವಂತವನಾಗಿರುತ್ತೇನೆ. ಪ್ರಿಯ ದೇವರ ಮಕ್ಕಳೇ, ದೇವರು ಸೃಷ್ಟಿಸುವಂಥ ಪ್ರಿಯ ಮಾನವನೇ, ಮತ್ತೊಂದು ಸಾರಿ ದೇವರ ವಾಕ್ಯದ ಮೂಲಕವಾಗಿ ನಾವು ನೋಡಿಕೊಳ್ಳುವಾಗ ದೇವರ ವಾಕ್ಯವು ನಮಗೆ ಕಲಿಸುವಂಥದ್ದಾಗೈತಿ. ಏನೆಂಬುದಾಗಿ ನೋಡಬೇಕಾದರೆ, ಈ ಲೋಕದಲ್ಲಿ ಮನುಷ್ಯನ ನಂಬಿಕೆ ಯಾವುದರ ಮೇಲೆ ಇದೆ ಎಂಬುದಾಗಿ ನೋಡುವಾಗ, ಈ ಲೋಕದಲ್ಲಿ ಮನುಷ್ಯನ ನಂಬಿಕೆ ಎನ್ನುವಂಥದ್ದು ದೇವರ ಮೇಲೆ ನಂಬಿಕೆ ಕಡಿಮೆ ಇದೆ. ಇಲ್ಲಿ ಮಾರ್ಕನ್ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ 12 ವರ್ಷದಿಂದ ರಕ್ತ ಕುಸುಮಯ ಸ್ತ್ರೀ ಎಂಬ ಒಬ್ಬ ಸ್ತ್ರೀ 12 ವರ್ಷದಿಂದ ಆ ಸ್ತ್ರೀಗೆ ಮುಟ್ಟು ನಿಲ್ಲದೆ ಹೋಯಿತು. 12 ವರ್ಷಗಳ ಕಾಲ ಸ್ತ್ರೀಗೆ ಮುಟ್ಟು ನಿಲ್ಲದೆ ಆ ಮಗಳ ಶರೀರದಿಂದ ರಕ್ತ ಸುರಿದು ಸುರಿದು ಹೋಯಿತು. 12 ವರ್ಷಗಳ ಕಾಲ ತನ್ನ ಆಸ್ತಿಯನ್ನು, ತನ್ನ ಬೆಳ್ಳಿ ಬಂಗಾರ ಆಗಲಿ ಎಲ್ಲವನ್ನು ವೈದ್ಯರ ಬಳಿಗೆ ತೆಗೆದುಕೊಂಡು ಹಾಕಿದಳು. ವೈದ್ಯರ ಬಳಿಗೆ ಹೋಗಿ ತನ್ನಲ್ಲಿರುವಂಥ ಎಲ್ಲ ಆಸ್ತಿಯನ್ನು ನಷ್ಟಪಡಿಸಿಕೊಂಡರೂ ಸಹ ಆಕೆಯ ಒಂದು ಮುಟ್ಟು, ಅಂದರೆ ಶರೀರದಿಂದ ರಕ್ತ ಹೋಗುವಂಥದ್ದು ನಿಂತು ಹೋಗಲಿಲ್ಲ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡುವಂಥವರಾಗಿದ್ದೇವೆ. 5ನೇ ಅಧ್ಯಾಯದ 23, 24, 25ನೇ ವಚನದಲ್ಲಿ ನೋಡುವಾಗ ಆ 12 ವರ್ಷದ ರಕ್ತ ಕುಸುಮಯ ಸ್ತ್ರೀ ತನ್ನ ಎಲ್ಲ ಆಸ್ತಿಯನ್ನು ಕಳೆದುಕೊಳ್ಳುತ್ತಾಳ. ಒಂದೇ ಕಾರಣಕ್ಕಾಗಿ, ತನ್ನ ಶರೀರದ ಬಿಡುಗಡೆಗಾಗಿ, ತನ್ನ ಶರೀರದ ಸೌಖ್ಯಕ್ಕಾಗಿ ತನ್ನಲ್ಲಿರುವಂಥ ಆಸ್ತಿಯನ್ನು, ಬೆಳ್ಳಿ ಬಂಗಾರವನ್ನು ಎಲ್ಲವನ್ನು ಕಳೆದುಕೊಂಡರೂ ಸಹ ಆಕೆಯ ಶರೀರದಿಂದ ರೋಗವು ಕಡಿಮೆ ಆಗದೆ ಹೋಯಿತು. ಆದರೆ ಕೊನೆಯ ಕ್ಷಣದಲ್ಲಿ ಆಕೆಯ ನಂಬಿಕೆ ಇಟ್ಟೆದ್ದು ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಳು. ಯೇಸು ಕ್ರಿಸ್ತನು ನಮ್ಮ ಊರಿಗೆ ಬಂದಿದ್ದಾನೆ, ಯೇಸು ಕ್ರಿಸ್ತನು ನಮ್ಮ ಪಟ್ಟಣಕ್ಕೆ ಬಂದಾನೆ ಎಂಬ ಸುದ್ದಿಯ ಕೇಳಿದಾಗ ಅಷ್ಟೊಂದು ಜನರ ನೂಕು ನುಗ್ಗಾಟಗಳಲ್ಲಿ ಅನೇಕ ಜನರು ಯೇಸುವಿನ ಸುತ್ತಮುತ್ತಲು ಜನಸಾಗರವೇ ಇತ್ತು. ಜನಸಾಗರ ಇದ್ದಾಗಲೂ ಸಹ ಆ ಸ್ತ್ರೀ ಯಾರನ್ನು ನೋಡದೆ, ಯಾರನ್ನು ದೃಷ್ಟಿಸದೆ, ತನ್ನ ಶರೀರದ ರೋಗವು ವಾಸಿಯಾಗಬೇಕೆಂಬುದಾಗಿ ಯೇಸುವಿನ ಬಳಿಗೆ ನಾನು ಹೋದರೆ ಸಾಕು, ಆ ಯೇಸುವಿನ ಬಳಿಗೆ ಹೋಗಿ ಆತನ ಉಡುಪನ್ನು ಮುಟ್ಟಿದರೆ ಸಾಕು, ನನಗೆ ಸ್ವಸ್ಥತೆ ಆಗುತ್ತೆಂಬ ನಂಬಿಕೆಯಿಂದ ಆ ಯೇಸುವಿನ ಬಳಿಗೆ ಹೋದಂಥ ಸಂದರ್ಭದಲ್ಲಿ, ಆ ನೂಕು ನುಗ್ಗಾಟದ ಮಧ್ಯದಲ್ಲಿ ಯೇಸುವನ್ನು ಹೋಗಿ ಆಕೆ ಯೇಸುವಿನ ಉಡುಪನ್ನು ಮುಟ್ಟಿದಾಗ ಯೇಸುವಿನಲ್ಲಿರುವಂಥ ಒಂದು ಶಕ್ತಿ ಆ ಸ್ತ್ರೀಯ ಮೇಲೆ ಬಂದು ಆ ಸ್ತ್ರೀಗಿರುವಂಥ 12 ವರ್ಷದಿಂದ ಇದ್ದಂಥ ರೋಗವು ಕ್ಷಣ ಮಾತ್ರದಲ್ಲಿ ವಾಸಿಯಾಯಿತು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಹಲ್ಲೆಲೂಯಾ, ಕರ್ತನಿಗೆ ಮಹಿಮುಂಟಾಗಲಿ. 12 ವರ್ಷದಿಂದ ಇದ್ದಂಥ ರೋಗ ಕೇವಲ ಒಂದೇ ಒಂದು ನಂಬಿಕೆ, ಒಂದೇ ಒಂದು ವಿಶ್ವಾಸ, ಅದು ಯೇಸು ಕ್ರಿಸ್ತನ ಮೇಲೆ ಇಟ್ಟಂತ ಒಂದು ವಿಶ್ವಾಸ. ಆ ವಿಶ್ವಾಸದ ಮೂಲಕವಾಗಿ ಆ 12 ವರ್ಷದ ಆ ಕುಸುಮಯ ರೋಗಿಯು ಯೇಸುವಿನ ಉಡುಪನ್ನು ನಂಬಿಕೆಯಿಂದ ಮುಟ್ಟಿದಳು. ನಂಬಿಕೆಯಿಂದ ಮುಟ್ಟಿದಂಥ ಉಡುಪು, ಯೇಸುವಿನಲ್ಲಿದ್ದಂಥ ಒಂದು ಶಕ್ತಿ ಆ ಸ್ತ್ರೀ ಮೇಲೆ ಬರುವಾಗ, ಹಲ್ಲೆಲೂಯಾ, ಆ ಸ್ತ್ರೀಗಿರುವಂಥ ರೋಗವು ನಿಂತು ಹೋಯಿತು. ಆ ರಕ್ತವು ಹರಿಯುವುದು, ರಕ್ತವು ಸೋರುವುದು ನಿಂತು ಹೋಯಿತು. ಆ ಸ್ತ್ರೀ ಸ್ವಸ್ಥತೆಯನ್ನು ಹೊಂದಿಕೊಂಡಳು. ಸ್ವಸ್ಥತೆಯನ್ನು ಹೊಂದಿಕೊಂಡಂತ ಆ ಸ್ತ್ರೀ ಸಂತೋಷದಿಂದ, ಸಮಾಧಾನದಿಂದ ಮನೆಗೆ ಹೋಗುವುದನ್ನು ನಾವು ನೋಡುವಂಥವರಾಗಿದ್ದೇವೆ. ಅದೇ ಕ್ಷಣದಲ್ಲಿ ಯೇಸು ಕ್ರಿಸ್ತ ಹೇಳ್ತದನ, ಇಷ್ಟು ಜನರ ಮಧ್ಯದಲ್ಲಿ ನನ್ನನ್ನು ಯಾರೋ ಒಬ್ಬರು ಮುಟ್ಟಿದಿರಿ ಎಂಬುದಾಗಿ. ಆಗ ಅಲ್ಲಿರುವಂಥ ಜನಸಾಗರ ಹೇಳ್ತಾರೆ, ಸ್ವಾಮಿ, ಇಷ್ಟು ಜನರಿಲ್ಲಿದ್ದಾರ, ಯಾರು ನಿನ್ನನ್ನು ಮುಟ್ಟಿರ್ಬೋದು? ಅನೇಕ ಜನರು ಇಲ್ಲಿ ಸುತ್ತಮುತ್ತಲಿನಿದ್ದಾರ, ಅನೇಕರು ನಿನ್ನನ್ನು ಮುಟ್ಟುತ್ತಾ ಇದ್ದಾರೆ, ಅನೇಕರು ನೀನು ತಾಕ್ತಾ ಇದೆಯಾ, ನೂಕು ನುಕ್ಕಾಟವಿದೆ, ಆದರೆ ನೀನು ಹೇಳ್ತಾ ಇದೆಯಾ ನನ್ನನ್ನು ಒಬ್ಬರು ಮುಟ್ಟಿದ್ದಾರೆ ಎಂಬುದಾಗಿ ಹೇಳ್ತಾ ಇದೆಯಾ. ಸ್ವಾಮಿ, ಯಾರು ಇಷ್ಟು ಜನರ ಮಧ್ಯದಲ್ಲಿ ಮುಟ್ಟಿರ್ಬೋದು ಅಂತ ಹೇಳಿದಾಗ ಯೇಸು ಸ್ವಾಮಿ ಹಿಂತಿರುಗಿ ನೋಡುವಾಗ ಆ ಸ್ತ್ರೀ ಸಮಾಧಾನದಿಂದ ಸಂತೋಷವಾಗಿ ಹೋಗುತ್ತಿರುವಾಗ ಯೇಸು ಸ್ವಾಮಿ ಹೇಳ್ತಾ ಇದ್ದಾನ, ಅಗೋ ಅಲ್ಲಿ ಹೋಗ್ತಾ ಇದ್ದಾಳಲ್ಲ ಆ ಸ್ತ್ರೀ ನನ್ನನ್ನು ಮುಟ್ಟಿದಳು ಎಂಬುದಾಗಿ. ನನ್ನಲ್ಲಿರುವಂತ ಶಕ್ತಿ ಆ ಮಗಳಿಗೆ ಹೋಯ್ತು ಎಂಬುದಾಗಿ ಹೇಳಿದಾಗ ಯೇಸು ಸ್ವಾಮಿ ಆ ಮಗಳಿಗೆ ಹೇಳಿದಂತ ಒಂದೇ ಮಾತು, ಮಗಳೇ, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿತು ಎಂಬುದಾಗಿ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಇವತ್ತು ನೀನು ಲೋಕದ ಮೇಲೆ ನಂಬಿಕೆ ಇಟ್ಟರೆ, ನಿನ್ನ ಆಸ್ತಿ ಪಾಸ್ತಿಗಳ ಮೇಲೆ ನಂಬಿಕೆ ಇಟ್ಟರೆ, ನಿನ್ನ ಸ್ನೇಹಿತರ ಮೇಲೆ, ನಿನ್ನ ಬಂಧು ಬಳಗದ ಮೇಲೆ ನಂಬಿಕೆ ಇಟ್ಟರೆ ಯಾವ ಪ್ರಯೋಜನವಿಲ್ಲ. ಹಲ್ಲೆಲೂಯಾ. ನಿನ್ನ ವಿದ್ಯಾಭ್ಯಾಸದ ಮೇಲೆ ಆಗಲಿ, ನಿನ್ನ ಶರೀರದ ಬಲದ ಮೇಲೆ ಆಗಲಿ ನಂಬಿಕೆ ಇಟ್ಟರೆ ಯಾವ ಪ್ರಯೋಜನವಿಲ್ಲ. ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡು, ಯೇಸುವಿನ ಮೇಲೆ ನಂಬಿಕೆ ಇಡು. ಈ ಲೋಕವನ್ನು ಸೃಷ್ಟಿ ಮಾಡಿರುವಂತಹ ಸೃಷ್ಟಿಕರ್ತನ ಮೇಲೆ ನಂಬಿಕೆ ಇಟ್ಟು, ನಿನಗೋಸ್ಕರವಾಗಿ ಜನ್ಮವನ್ನು ತಾಳಿ, ನಿನಗೋಸ್ಕರವಾಗಿ ಶಿಲುಬೆಯ ಮರಣವನ್ನು ಅನುಭವಿಸಿ, ನಿನಗೋಸ್ಕರವಾಗಿ ಪುನರುತ್ಥಾನವಾಗಿ ಎದ್ದು ಬಂದಿರುವಂತ ಆ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟರೆ ನಿನ್ನಲ್ಲಿರುವಂತಹ ಬಲಹೀನತೆಗಳು, ನಿನ್ನಲ್ಲಿರುವಂತಹ ಸಮಾಧಾನಗಳು, ನಿನ್ನಲ್ಲಿರುವಂತಹ ರೋಗ ರುಚಿನೆಗಳು, ನಿನ್ನಲ್ಲಿರುವಂತಹ ಸಾಲ ಉಪದ್ರವಗಳು, ನಿನ್ನ ಜೀವಿತದಲ್ಲಿರುವಂತಹ ಪಾಪಗಳು ಕ್ಷಣ ಮಾತ್ರದಲ್ಲಿ ಬಿಡುಗಡೆ ಆಗಲಿಕ್ಕೆ, ಕ್ಷಣ ಮಾತ್ರದಲ್ಲಿ ಪಾಪವು ಪರಿಹಾರವಾಗಲಿಕ್ಕೆ ಸಾಧ್ಯ. ಆದುದರಿಂದ ದೇವರ ಮಗನೇ,
ಲೋಕವನ್ನು ನೋಡಬೇಡ, ಈ ಲೋಕದ ವೈಭವವನ್ನು ನೋಡಬೇಡ. ಯಾಕೆಂದರೆ ಒಂದು ದಿನ ಅದನ್ನು ನೀನು ಬಿಟ್ಟು ಹೋಗಬೇಕು. ಇವತ್ತು ನೀವು ಲೋಕವನ್ನು ನೋಡ್ತಾ ಇದ್ದೀರಾ, ಆದರೆ ದೇವರನ್ನು ಕಳೆದುಕೊಳ್ತಾ ಇದ್ದೀರಾ. ಲೋಕವನ್ನು ಹಿಂಬಾಲಿಸ್ತಾ ಇದ್ದೀರಾ, ಸ್ವರ್ಗವನ್ನು ಕಳೆದುಕೊಳ್ತಾ ಇದ್ದೀರಾ. ಆದುದರಿಂದ ಯೇಸು ಸ್ವಾಮಿ ಹೇಳ್ತದನ, ಆ ಸ್ತ್ರೀಗೆ ಹೇಳಿದಾಗೆ ನಿನಗೆ ಹೇಳ್ತಾ ಇದನ, ಮಗಳೇ, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿತು. ಈ ಮುಂಚಾನ ವೇಳೆಯಲ್ಲಿ ನೀವು ಯಾರ ಮೇಲೆ ನಂಬಿಕೆ ಇಟ್ಟಿದ್ದೀರಿ? ಲೋಕದ ಮೇಲೆ ನಂಬಿಕೆ ಇಟ್ಟಿದ್ದೀರಾ ಅಥವಾ ದೇವರ ಮೇಲೆ ನಂಬಿಕೆ ಇಟ್ಟಿದ್ದೀರಿ ಎಂಬುದಾಗಿ ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಡ್ರಿ. ದೇವರ ಮೇಲೆ ನಂಬಿಕೆ ಇಟ್ಟರೆ ನಿನ್ನ ಜೀವಿತದಲ್ಲಿ ದೊಡ್ಡ ಕಾರ್ಯಗಳನ್ನು ನೀನು ನೋಡುತ್ತೀಯ. ಹಾಗಾಗುವಂತೆ ತಂದೆಯಾದ ದೇವರು ತಾನೇ ವಾಕ್ಯದ ಮೂಲಕವಾಗಿ ನಿಮ್ಮನ್ನು ಆಶೀರ್ವದಿಸಿ ಬಲಪಡಿಸಲಿ. ಆಮೇನ್, ಆಮೇನ್. ಈ ವಾಕ್ಯವು ನಿಮ್ಮ ಆತ್ಮಿಕ ಜೀವನಕ್ಕೆ ಉಪಯೋಗಕರವಾಗಿದ್ದರೆ, ಆಶೀರ್ವಾದಕರವಾಗಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಕಮೆಂಟ್ ಅನ್ನು ತಿಳಿಸಿರಿ. ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್, ಆಮೇನ್.